ಹಲೋ ಗೈಸ್, ಎಲ್ಲರೂ ಹೇಗಿದಾರೆ? ಎಲ್ಲರೂ ಚೆನ್ನಾಗಿದಾರೆ ಅಂತ ಅನ್ಕೋತೀನಿ. ಇವತ್ತು ನಾವು ಪಾದಯಾತ್ರೆ ಮಾಡ್ತಾ ಇರೋದು 12ನೇ ದಿನ. ಈಗ ಒಂದು ಹಂತದವರೆಗೂ ಬಂದ್ವಿ. ಇನ್ನೊಂದು ಹಂತ ಯಾವುದು ಅಂತ ಹೇಳಿದ್ರೆ ಬೆಟ್ಟ ಗುಟ್ಟ ಹತ್ತೋದು. 75 ಕಿಲೋಮೀಟರ್ ಹತ್ತಬೇಕು. ಈಗ ನಾವು ಬೆಟ್ಟ ಗುಟ್ಟ ಹತ್ತಕ್ಕೆ ಹೋಗ್ತಾ ಇದೀವಿ. ಈ ಜರ್ನಿ ಹೇಗಿರುತ್ತೆ ಅಂತ ನೋಡಿ. ಬೆಟ್ಟ ಗುಟ್ಟ ಹತ್ತಿದ ಮೇಲೆ ಮಲ್ಲಿಕಾರ್ಜುನನ ಆಶೀರ್ವಾದ ಪಡೆದುಕೊಂಡಾಗ ನಮ್ಮ ಈ ಪಾದಯಾತ್ರೆ ಕೊನೆಗೊಳ್ಳುತ್ತದೆ. ಈ ಜರ್ನಿ ಹೇಗಿರುತ್ತೆ ಅಂತ ನೋಡಿ. ಇದೇ ನೋಡಿ ನಮ್ಮ ಟೀಮ್. ಗಾಯ್ಸ್, ಈಗ ನಾವು ಮನೆಯಿಂದ ಬಂದು 12 ದಿನ ಆಯಿತು. 12 ದಿನದಿಂದ ನಾವು ಶ್ರೀಶೈಲಕ್ಕೆ ಪಾದಯಾತ್ರೆನ ಮಾಡ್ತಾಯಿದ್ದೀವಿ. ಈಗ ಒಂದು ಹಂತಕ್ಕೆ ಬಂದಿದ್ದೀವಿ. ಇನ್ನು 85 ಕಿಲೋಮೀಟ್ರ್ ಗುಡ್ಡ ಹತ್ತಿದರೆ ನಮ್ಮ ಈ ಜರ್ನಿ, ನಮ್ಮ ಪಾದಯಾತ್ರೆ ಮುಕ್ತಾಯಗೊಳ್ಳುತ್ತದೆ. ಈಗ ನಾವು ಹತ್ತಬೇಕಾಗಿರೋದು 85 ಕಿಲೋಮೀಟ್ರು. ಅಲ್ಲಿ ನೆಟ್ವರ್ಕ್ ಸಿಗೋಲ್ವಂತೆ, ವಾಟರ್ ಸಿಗೋಲ್ವಂತೆ. ಏನಾಗುತ್ತೋ ಅಂತ ಮುಂದೆ ನೋಡೋಣ ಬನ್ನಿ. ಈಗ ನೀವು ನೋಡ್ತಾ ಇದ್ದಾರೆ ಅಲ್ಲಿ ಕೋಲು ಮತ್ತು ಬ್ಯಾಟ್ರಿ ಎರಡು ತಗೋಬೇಕು. ಯಾಕಂದರೆ ನಾವು ಹೋಗೋದಕ್ಕೆ ಕತ್ಲೆ ಆಗುತ್ತೆ, ಅದಕ್ಕೆ ತಗೊಳ್ತಾರೆ. ತುಂಬ ಜನ ಇದ್ದಾರೆ. ಈಗ 11 ಗಂಟೆ ಬಿಸಿಲಲ್ಲೇ ನಾವು ಜಾಗ ಬಿಟ್ಟಿದ್ದೀವಿ ಬೆಟ್ಟ ಹತ್ತೋದಕ್ಕೆ. ಇಲ್ಲಿ ತಗೊಳ್ತಾ ಇದ್ದಾರೆ ನೋಡಿ. 20 ರೂಪಾಯಿ, 40 ರೂಪಾಯಿ. ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಾವು ನೀರನ್ನು ತಗೋಬೇಕು. ಯಾಕಂದರೆ ಅಲ್ಲಿ ನೀರು ಸಿಗಲ್ಲ, ತುಂಬ ಕಷ್ಟ ಇದೆ. ಅದಕ್ಕೆ ತಗೊಳ್ತಾ ಇದ್ದಾರೆ ನೀರನ್ನು ಕೂಡ. ಈ ಬೆತ್ತನ ಯಾಕೆ ತಗೋಬೇಕು ಅಂದರೆ ಮುಂದೆ ನಾನು ನಿಮ್ಗೆ ಹೇಳ್ತೀನಿ ಯಾಕೆ ತಗೋಬೇಕಂತ. ಎಲ್ಲಿ ನೋಡಿದ್ರು ಬರೀ ಬರಡಾಗೆ ಕಾಣಿಸ್ತಾ ಇದೆ. ಈ ಜಾಗದಲ್ಲಿ ನಾವು ನಡೀತಾ ಹೋಗ್ಬೇಕು. ಇದು ಸಾಮಾನ್ಯ ವಿಷಯವಲ್ಲ. ನೋಡಿ ಯಾವ ಥರ ಇದೆ ಅಂತ. ಇದು ಮಣ್ಣು. ತುಂಬ ಜನ ಬರ್ತಾ ಇದ್ದಾರೆ ನೋಡಿ, ಯಾವ ಥರ ಬರ್ತಾ ಇದ್ದಾರಂತೆ. ಇನ್ನು ಮುಂದೆ ನಮಗೆ ಈ ಥರ ಕೊಡ್ತಾರಲ್ಲೋ ಗೊತ್ತಿಲ್ಲ. ಅದಕ್ಕೆ ನಾವು ಇಲ್ಲಿ ಏನು ಕೊಟ್ಟರು ನಾವು ತಿಂತಾನೆ ಹೋಗಬೇಕು. ಒಂದು ಬಾಳೆಹಣ್ಣು ಕೊಡ್ತಾ ಇದ್ದಾರೆ, ಒಂದು ಕರ್ಜಿಕಾಯಿ ಕೊಡ್ತಾ ಇದ್ದಾರೆ. ಇವನ್ನ ನಾವು ಕೂತ್ಕೊಂಡು ತಿಂತಾ ಇದ್ದೀವಿ. ಸ್ವಲ್ಪ ಕಾಡಾಗಿದ್ರಿಂದ ಸ್ವಲ್ಪ ಭಯ ಆಗ್ತಾ ಇದೆ ನಮಗೆ. ಯಾಕಂದರೆ ಇದೇ ನಮ್ಗೆ ಫಸ್ಟ್ ಟೈಮು. ಈ ಹಿಡಿಯೋಕೆ ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಶರ್ಬತ್ ಮಾಡ್ತಾ ಇದ್ದಾರೆ. ಅದನ್ನ ಕೆಲವರು ಕುಡಿದು ಹೋಗ್ಬೇಕು ಅಂತ ಇದ್ದಾರೆ, ಇನ್ನು ಕೆಲವರು ಬೇಡ ಅಂತ ಇದ್ದಾರೆ. ಏನಾಗುತ್ತೋ ಅಂತ ನೋಡಬೇಕು. ಶರ್ಬತ್ ಮಾಡೋದಕ್ಕೆ ಲೇಟ್ ಆಗುತ್ತೆ, ಅದಕ್ಕೆ ಹೊರಡ್ತಾ ಇದ್ದೀವಿ ಶ್ರೀಶೈಲಕ್ಕೆ ದಾರಿ. ನೋಡಿ ಯಾವ ಥರ ಇದೆ ಅಂತ ಈ ಜಾಗ. ಗಾಯ್ಸ್, ಈಗ ನಡೀತಾ ಬಂದ್ವಿ. ಈಗ ಕಾಡಿನ ಒಳಗಡೆ ಹೋಗ್ತಾ ಇದ್ದೀವಿ. ಆಂಧ್ರ ಪ್ರದೇಶದ ಕಾಡು ಹೇಗಿದೆ ನೋಡಿ. ಮಳೆ ಬರಕೈತ್ಲ. ನಾನು ನಿಮ್ಗೆ ಆಗಲೇ ಹೇಳಿದೆ ಅಲ್ವಾ, ಬೆತ್ತ ಯಾಕೆ ತೊಗೋಬೇಕು ಅಂತ. ಅಲ್ಲಿ ನಡೀತಾ ಇದ್ದಾರೆ ಅಲ್ವಾ, ಆ ಥರ ನಮ್ಮ ಕಾಲು ಸೋತ್ರಿ ಆ ಥರ ನಡೆಯೋದಕ್ಕೆ ತೊಗೋತಾರೆ ಬೆತ್ತನ. ಇಲ್ಲಿ ಎಷ್ಟು ಜನ ತೊಗೊಂಡಿದ್ದಾರೆ ನೋಡಿ. ಇಲ್ಲಿ ತುಂಬ ಬಿಸಿಲಿರೋದ್ರಿಂದ ತುಂಬ ಸೆಕೆ ಆಗ್ತಾ ಇದೆ ಫ್ರೆಂಡ್ಸ್. ಅದಕ್ಕೆ ಅಂಗಿನ ಕಳೆದು ತಲೆ ಮೇಲೆ ಹಾಕೊಂಡು ಹೊಂಟಿದ್ದಾರೆ ನೋಡಿ ಯಾವ ಥರ ಹೊಂಟಿದ್ದಾರೆ ಅಂತ. ತುಂಬ ಕಷ್ಟ ಇದೆ ಇದು ನಡೆಯೋದು. ಇಲ್ಲಿ ನೀರು ಕೂಡ ಸಿಗ್ತಾ ಇಲ್ಲ ನಮ್ಗೆ ಅಷ್ಟೇ.
ಗಾಯಸ್ ಅಲ್ಲಿ ಗುಡ್ಡ ನೋಡ್ತಾ ಇದಾರಲ್ಲ, ಆ ಗುಡ್ಡ ಹತ್ರ ನಾವು ಹೋಗ್ಬೇಕು. ಈಗ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ ಆ ಗುಡ್ಡ ಹತ್ರ. ಹೋಗಿ ಬರ್ತೀನಿ. ಅಲ್ಲಿ ಕಾಣ್ತಾ ಇದೆ ನೋಡಿ, ಅದೇ ಗುಡ್ಡ ಹತ್ರ ನಾವು ಹೋಗ್ಬೇಕಾಗತ್ತೆ. ಇಲ್ಲಿ ಕುಡಿಯೋದಕ್ಕೆ ನೀರು ಸಿಗಲ್ಲ ಅಂತ ಕಡೊಳಗೆ ಹೋಗ್ತಾ ಇದೀವಿ. ತುಂಬ ಕಷ್ಟ ಐತಿ. 12 ಗಂಟೆಗೆ, ಈಗ ಮಧ್ಯಾಹ್ನ 12 ಗಂಟೆ, ತುಂಬ ಬಿಸಿಲಿದೆ. ಇಲ್ಲಿ ಯಾಕೆ ಇಷ್ಟು ಜನ ಅಂಗಡಿ ಹಾಕಿದ್ದಾರೆ ಅಂದರೆ, ಇಲ್ಲಿ ಹನುಮಂತನ ದೇವಸ್ಥಾನವಿದೆ. ಇಲ್ಲಿ ಒಂದು ತೆಂಗಿನಕಾಯಿ ಹೊಡೆದು ಹೋಗ್ಬೇಕಂತೆ. ಅದಕ್ಕೆ ಇಲ್ಲಿ ತೆಂಗಿನಕಾಯಿ ಹೊಡೆದು ಹೋಗೋಕ್ಕೆ ಇಷ್ಟು ಜನ ಸೇರಿದ್ದಾರೆ. ಅಲ್ಲಿ ಅಂಗಡಿ ಹಾಕಿ ಕೂತಿರ್ತಾರೆ. ಎಡಪ 50 ರೂಪಾಯಿ. ಗಾಯಸಿಲಿ ಮೊದಲನೇ ಸಾರಿ ಬಂದಾಗ ತೆಂಗಿನಕಾಯಿ ಹೊಡಿಬೇಕಂತೆ. ತೆಂಗಿನಕಾಯಿ ತೊಗೊಂಡು ತೆಂಗಿನಕಾಯಿ ಹೊಡೆದು ಬರೋಣ ಬನ್ನಿ. ಒಂದು ತೆಂಗಿನಕಾಯಿ 50 ರೂಪಾಯಿ ಅಂತೆ. ಈಗ ತೆಂಗಿನಕಾಯಿ ತೊಗೊಂಡು ತೆಂಗಿನಕಾಯಿ ಹೊಡೆದು ಬರೋಣ ಬನ್ನಿ. ಈ ತೆಂಗಿನಕಾಯಿನ ನಾವು ಈಗ ಹನುಮಂತನ ಗುಡಿ ಒಳಗಡೆ ಹೊಡಿಯೋದಕ್ಕೆ ಹೋಗ್ತಾ ಇದ್ದೀವಿ. ಹನುಮಂತನ ದೇವಸ್ಥಾನ ಹೇಗಿದೆ ಅಂತ ನೋಡೋಣ ಬನ್ನಿ. ಒಳಗಡೆ ಹೋಗಿ ನೋಡಿ ಯಾವ ಥರ ಜನ ಸೇರಿದ್ದಾರೆ ಅಂತ. ಇಲ್ಲಿ ಅನ್ನದಾಸೋಹ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇಲ್ಲಿ ಉಣ್ಣೋದಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಮುಂದೆ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಏನು ಸಿಗುತ್ತೆ ನಾವು ಇಲ್ಲಿ ತಿಂತಾನೆ ಹೋಗಬೇಕು. ಮುಂದೆ ಇಲ್ಲಿ ಊಟ ಇದೆ ಅಂತ ಊಟ ಮಾಡಿ ಬನ್ನಿ. ಪಾಯಸ ಮತ್ತು ಅನ್ನ ಸಾರು ಮಾಡಿದ್ದಾರೆ. ತುಂಬ ಚೆನ್ನಾಗಿರ್ಬೋದು. ಅದಕ್ಕೆ ತಿಂತಾ ಇದ್ದಾರೆ ನೋಡಿ ಯಾವ ಥರ. ನಾವು ತಿನ್ನೋಣ ಬನ್ನಿ. ಈಗ ಇದು ಫಸ್ಟು ಚೆಕ್ ಮಾಡಿ ಬಿಡ್ತಾರೆ. ಗಾಯ್ಸ್ ಆಗಲೇ ಊಟ ಮಾಡಿದ್ವಿ, ನಡೀತಾ ಬಂದ್ವಿ. ಈಗ ಅಲ್ಲಿಂದ ಇಲ್ಲಿಂದ 5 ಕಿಲೋಮೀಟರ್ ನಡೀತಾ ಬಂದ್ವಿ. ಇನ್ನೂ ತುಂಬ ನಡೆಯೋದಿದೆ. ಇಂಥ ಬಿಸಿಲಲ್ಲಿ ನಡೀತಾ ಇದ್ವಿ ನೋಡಿ. ಗಿಡಗಳು ಹೇಗೆ ಬರಡಾಗಿವೆ. ಒಂದು ಗಿಡದಲ್ಲಿ ಹೊಸ ತಪ್ಪಲಿಲ್ಲ ನೋಡಿ ಯಾವ ಥರ ಇದೆ ಅಂತ. ಅದು ಪ್ಯಾಂಟ್ ಇರ್ಕಲ್ಲ ಒಂದು. ಇಲ್ಲಿ ನೋಡಿ ಫ್ರೆಂಡ್ಸ್, ನೀರು ಹರಿದು ಹೋಗ್ತಾ ಇದೆ. ಅಲ್ಲಿಂದ ಇಲ್ಲಿವರೆಗೂ ಬಂದರೆ ಬರೀ ಇಷ್ಟೇ ನಮ್ಗೆ ನೀರು ಕಾಣಿಸಿದ್ದು. ನೋಡಿ ಯಾವ ಥರ ವಿಶ್ರಾಂತಿ ತಗೋತಾ ಇದ್ದಾರೆ ಅಂತ. ಇವರು ಎಲ್ಲ ನಡೆದು ಬಂದು ಸುಸ್ತಾಗಿ ಈ ಥರ ಕೂತಿರ್ತಾರೆ. ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಮುಂದೆ ಹೋಗ್ತಾರೆ ಇವರು. ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ, ಇನ್ನೂ ತುಂಬ ಜನ ಹೋಗಿದ್ದಾರೆ ಕೂಡ. ಈಗ ನಾವು ಕೂಡ ಹೋಗ್ತಾ ಇದ್ದೀವಿ. ಈಗ ಗಾಯ್ಸ್, ಇಲ್ಲಿ ನಾವು ಉಪಯೋಗಿಸುವ ಕೆಲವು ವಸ್ತುಗಳು ಸಿಗ್ತವೆ. ಸ್ವಲ್ಪ ಜಾಸ್ತಿ ದುಡ್ಡು ಕೊಡಬೇಕು ಅಷ್ಟೇ. ನೋಡಿ ಯಾವ ಥರ ಅಂಗಡಿ ಹಾಕೊಂಡು ಕೂತಿದ್ದಾರೆ ಅಂತ. ಇಲ್ಲಿ ನೀರು ಕೂಡ ಸಿಗುತ್ತೆ, ಆದರೆ ಸ್ವಲ್ಪ ಜಾಸ್ತಿ ಹಣ ಕೊಡಬೇಕಾಗುತ್ತೆ ಅಷ್ಟೇ. ಇಲ್ಲಿ ಯಾಕೆ ನಾವು ಬಂದ್ವಿ ಅಂದರೆ, ಇಲ್ಲಿ ಒಂದು ದೇವಸ್ಥಾನವಿದೆ. ಆ ದೇವಸ್ಥಾನಕ್ಕೆ ಕೈ ಮುಗಿದು ಹೋಗ್ಬೇಕಂತೆ. ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ನಿಮ್ಗೆ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ಕತ್ಲಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಯಾವ ಥರ ಕತ್ಲೆ ಇದೆ ಅಂತ. ನಮಗೂ ಆ ದೇವ್ರು ಕಾಣಿಸ್ತಾ ಇಲ್ಲ. ಇದೇ ನೋಡಿ ಫ್ರೆಂಡ್ಸ್, ಮೊದಲು ಎಂಟ್ರೆನ್ಸ್ಗಳು. ಇಲ್ಲಿಂದನೇ ನಾವು ಹೋಗಬೇಕು ಬೆಟ್ಟ ಹತ್ತೋದಕ್ಕೆ.
ಬೆಟ್ಟನ ನಾವು ಇನ್ನೂ ಹತ್ತಾ ಇಲ್ಲ, ಯಾಕಂದರೆ ಇದು 10 ಕಿಲೋಮೀಟ್ರ್ ಬರೀ ನಡೆಯೋದಿದೆ. ಇನ್ನು ಮುಂದೆ ಬೆಟ್ಟ ಗುಡ್ಡ ಹತ್ತಾ ಇದೆ. ನೋಡಿ ಯಾವ ಥರ ಇದೆ ಬೆಟ್ಟ ಗುಡ್ಡ. ಇದನ್ನು ನಾವು ಹತ್ತುಕೊಂಡು ಮಲ್ಲಿಕಾರ್ಜುನ ಆಶೀರ್ವಾದ ಪಡೆದುಕೊಂಡಾಗ ನಮ್ಮ ಈ ಜರ್ನಿ ಮುಕ್ತಾಯಗೊಳ್ಳುತ್ತದೆ. ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದು ತುಂಬ ಲೆಂತ್ ಆಗುತ್ತೆ, ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಲ್ಲಿ ನೋಡಿ ಗುಡ್ಡ ಕಾಣ್ತಾ ಇದೆಯಲ್ಲ, ಅದನ್ನು ನಾವೀಗ ಏರ್ತಾ ಇದ್ದೀವಿ. ಇದನ್ನು ಮುಂದಿನ ಎಪಿಸೋಡಲ್ಲಿ ತೋರಿಸ್ತೀನಿ. ಗುಡ್ಡ ಯಾವ ಥರ ಇದೆ ಅಂತ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.